ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿ ಆ್ಯಂಡ್ ಡೆಮೋ ವ್ಲಾಗ್ಸ್. ನಾನು ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ವೆಜಿಟೇಬಲ್ನ ಯೂಸ್ ಮಾಡಿಕೊಂಡು ಸ್ಪೆಷಲ್ ಆಗಿರುವಂತಹ ಸಾಂಬಾರ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ವೆಜಿಟೇಬಲ್ಸ್ನ ನೀವು ಮುಂಚೆ ಕೆಲವ್ರು ನೋಡಿದ್ದಾರೆ, ಕೆಲವರಂತೂ ನೋಡಿರೋದಿಲ್ಲ. ನಾನು ಸಹ ನೋಡಿರಲಿಲ್ಲ. ನನಗೆ ನಮ್ಮ ಮನೆಯವರು ತೋರಿಸ್ಕೊಟ್ಟಿದ್ದು, ಅಂದರೆ ಹಾಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಮಲೆನಾಡಲ್ಲೆಲ್ಲ ತುಂಬಾ ಸಿಗುತ್ತೆ. ಈಗ ರೈನಿ ಸೀಸನಲ್ಲಿ ಮಳೆಗಾಲದಲ್ಲಂತೂ ತುಂಬ ಬಿಡುತ್ತೆ. ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ಕೊತೀನಿ. ನಾನಿವತ್ತು ಮಾಡ್ತಾ ಇರೋದು ಮಾಡ ಹಾಗಲಕಾಯಿ. ಇದನ್ನು ಮಡಾಗಲಕಾಯಿ ಅಂತ ಕರೀತಾರೆ, ಮಾಡ ಹಾಗಲಕಾಯಿ, ಸ್ಪಿನ್ನಿ ಗಾರ್ಡ್ ಅಂತ ಕರೀತಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾನು ರೆಸಿಪಿನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಅಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಸಾಂಬಾರ್ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬೇಳೆಗಳನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಹಾಗೆ ಬೀನ್ಸ್ ಕಾಳನ್ನು ಹಾಕ್ಕೊಂಡಿರ್ತೀನಿ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ಮಾಡ ಹಾಗಲಕಾಯಿಗೆ. ಅದನ್ನು ನಾನು ಮುಂಚೆ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟು ಆನಂತರ ನಾನು ಯಾವ್ದ್ಯಾವ್ದು ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಟೊಮೆಟೊನ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಈಗ ನಾನು ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ. ಅದು ಬೇಯೋ ಅಷ್ಟರಲ್ಲಿ ನಾವು ಅದಕ್ಕೆ ಸಾಂಬಾರ್ಗೆ ಏನೇನು ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಳೋಣ, ಆಯಿತಾ? ನೋಡಿ, ಈಗ ನಾನು ಇದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಕುಕ್ಕರ್ನಲ್ಲಿ ಇಟ್ಟನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಬನ್ನಿ, ಈಗ ಸಾಂಬಾರನ್ನ ಪ್ರಿಪೇರ್ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಹಸಿ ತೆಂಗಿನಕಾಯಿ ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಹೋಳು ತೆಂಗಿನಕಾಯಿನ ನಾನು ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 2 ಗೆಡ್ಡೆ ಆನಿಯನ್ನ ನಾನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ನಾನು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಟೊಮೊಟೊನ ನಾನು ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಕಿರುವಂತಹ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಟೊಮೆಟೊನ ನಾನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಮತ್ತೆ ಅದೇ ಈಕ್ವಲ್ ರೇಷಿಯೋದಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಕ್ಕಿದ್ರೆ ಮಾತ್ರ ಖಂಡಿತ ಬಿಡಬೇಡಿ, ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 4 ಬೆಳ್ಳುಳ್ಳಿ ಹೆಸರನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು, ತುಂಬ ಏನು ಮಸಾಲೆ ಐಟಮ್ಸ್ಗಳನ್ನೆಲ್ಲ ಹಾಕೋ ಹಾಗೆ ಇಲ್ಲ. ಸಿಂಪಲ್ಲಾಗಿ ಒಂದು ಅದ್ಭುತವಾದಂತಹ ಸಾಂಬಾರನ್ನ ನಾನು ಮಾಡ್ಕೊಳ್ಬೋದು. ಬನ್ನಿ ನೋಡಿ, ಮಾಡ ಹಾಗಲಕಾಯಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿರುವಂಥ ಮಾಡ ಹಾಗಲಕಾಯಿನ ನಾನು ಹೆಚ್ಕೋತಾ ಇದ್ದೀನಿ. ನೋಡಿ, ಒಳಗಡೆ ಈ ರೀತಿ ಇರುತ್ತೆ ಅದು. ನೋಡಿ, ನೀವೆಲ್ಲಾದರೂ ನೋಡಿರ್ಬೋದು ಅನಿಸುತ್ತೆ. ಕೆಲವರು ತುಂಬ ಕಡೆ ತಿಂತಾ ಇರ್ತಾರೆ. ಇವಾಗೆಲ್ಲ ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಮುಂಚೆ ಅದನ್ನು ಮಲೆನಾಡು ಸೈಡಲ್ಲೆಲ್ಲ ತುಂಬ ಬೆಳೆಯೋರು. ಈಗ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಸಿಕ್ಕಿದ್ರೆ ಮಾತ್ರ ಖಂಡಿತವಾಗಿ ಮಾಡ್ಕೊಂಡು ತಿನ್ನಿ. ಇದರ ಬೀಜ ಒಂದು ಕಾಯಿ ಒಂದು ಸೇರು ತುಪ್ಪಕ್ಕೆ ಸಮಾನ ಅಂತ ಹೇಳ್ತಾರೆ. ಅಷ್ಟು ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ ಇದು ಬೀಜ ತೆಗಿಯೋಕ್ಕೆ ಬರ್ತಾಯಿಲ್ಲ, ಇಲ್ಲ ತೆಗೆದು ತೋರಿಸ್ತಾ ಇದೆ. ಬೀಜ ಸಮೇತ ಹಾಕ್ಕೊಂಡು ತಿನ್ನಬೇಕು. ಬೀಜದಲ್ಲಂತೂ ತುಂಬಾ ವೆರೈಟಿ ಆಫ್ ವಿಟಮಿನ್ಸ್ಗಳು ಸಿಗುತ್ತೆ ಇದರಲ್ಲಿ. ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಒಂದು ಅರ್ಧ ಆಲೂಗಡ್ಡೆನ ಹೆಚ್ಕೊಂಡಿದ್ದೀನಿ. ಬನ್ನಿ ಈಗ ಪ್ರೊಸೆಸ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಪ್ಯಾನ್ ಬಿಸಿ ಆಗ್ತಿದ್ದಾಗೆ ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತೀನಿ. ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ನಾನು ಅರ್ಧ ಚಮಚದಾಗುವಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದ್ದ ಹಾಗೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ತುಂಬ ಈಸಿ ಮೆಥಡಲ್ಲಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವಿನ ಸೊಪ್ಪು ಬಾಡಿಸ್ಕೊಂಡಾದ ನಂತರ ನಾನು ಉಳಿದಿತ್ತಲ್ಲ ಆ ಆನಿಯನ್ನ ನಾನಿಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 2 ಮಿನಿಟ್ಸ್ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ಬಾಡಿಸ್ಕೊಂಡಾದ ನಂತರ ನಾನು ತೊಗೊಂಡಿರುವಂತಹ ಮಾಡ ಹಾಗಲಕಾಯಿನ ಏನು ಹೆಚ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡು ಮತ್ತೆ ನಾನು ಇದನ್ನು ಪುನಃ ಬಾಡಿಸ್ಕೊಳ್ತೀನಿ. ನೋಡಿ, ಈ ರೀತಿ ನೀವು ತುಂಬ ಚಿಕ್ಕದಾಗಿ ಹೆಚ್ಚಿಕೊಳ್ಬೋದು. ಇಲ್ಲ ಸ್ಲೈಸಲ್ಲಿ ನಾವು ಈಗ ಮೂಲಂಗಿ ಸಾಂಬಾರೆಲ್ಲ ಮಾಡಬೇಕಾದ್ರೆ ಮೂಲಂಗಿನ ಸ್ಲೈಸ್ ಮಾಡಿ ಹಾಕೋತೀವಲ್ಲ, ಆ ರೀತಿ ರೌಂಡ್ ಶೇಪಲ್ಲಿ ಸ್ಲೈಸ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಆಲೂಗಡ್ಡೆಗೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕ್ಯೂಬಿಕಲ್ ಟೈಪಲ್ಲಿ ಶೇಪಲ್ಲಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ಮಾಡ ಹಾಗಲಕಾಯಿನ ಬಾಡಿಸ್ಕೊಂಡಾದ ನಂತರ ನಾನು ಆಲೂಗಡ್ಡೆನ ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ. ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಏನು ರಾನೆಸ್ ಅಂತ ಏನು ಹೇಳ್ತಾರೋ, ಹಸಿ ವಾಸನೆ ಅದೆಲ್ಲ ಹೋಗುತ್ತೆ. ಈ ರೀತಿ ನೋಡಿ, ನಾನು ನೀಟಾಗಿ ಒಂದು 2 ಮಿನಿಟ್ಸು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ.
ಇದು ಎಣ್ಣೆಯಲ್ಲಿ ಬಾಡಿಸ್ತಾ ಹೋದಂಗೆ ಇದು ಗ್ರೀನಿಶ್ ಆಗ್ತಾ ಹೋಗುತ್ತೆ ನೋಡಿ. ಈ ರೀತಿ ಬಾಡಿಸ್ಕೊಂಡಾದ ನಂತರ ನಾನು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋತಾ ಇದ್ದೀನಿ. ಸಾಂಬಾರನ್ನ ಹದಕ್ಕೆ, ಅಂದರೆ ನಾನು ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಖಾರ ಕಡ್ಕೊಂಡು ಮತ್ತೆ ಪುನಃ ನೀರು ಹಾಕ್ಕೋಬೇಕು. ಅದಕ್ಕೆ ತರಕಾರಿ ಬೇಯೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಬಿಡ್ತೀನಿ. ಒಂದು 5 to 6 ಮಿನಿಟ್ಸು ಇದನ್ನು ನಾನು ಬೇಯಿಸ್ಕೊಳ್ಳೋದಕ್ಕೆ ಬಿಡ್ತೀನಿ. ಈಗ ನಾನು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಖಾರನೆಲ್ಲ ಕಡ್ಕೊಂಡಾಗಿದೆ. ಅದೇ ರೀತಿ ಕುಕ್ಕರಲ್ಲಿ ಇಟ್ಟುವಂತಹ ಬೇಳೆನೂ ಸಹಿತ ಬೆಂದಿದೆ ನೋಡಿ. ಈ ರೀತಿ ಪ್ರೊಸೆಸ್ಸಲ್ಲಿ ನಾವು ಮಾಡಬೇಕಾಗತ್ತೆ. ಬೇಳೆ ಮತ್ತು ಮಾಡಾಗಲಕಾಯಿ, ಆಲೂಗಡ್ಡೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬಿಟ್ರೆ ಬೇಳೆ ಬೇಯೋದೇ ಇಲ್ಲ. ಹಾಗಾಗಿ ನಾವು ಮುಂಚೆನೇ ಬೇಳೆನ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಬೇಗ ಮಾಡಾಗಲಕಾಯಿ ಇದೆಯಲ್ಲ, ಅದು ಸ್ಮೂತ್ ವೆಜಿಟೇಬಲ್, ಅದು ಬೇಗ ಬೆಂದೋಗ್ಬಿಡುತ್ತೆ. ಬಾಯಲ್ಲಿ ಹಾಕಿದ್ರೆ ಬೆಣ್ಣೆ ಥರ ಕರಗುತ್ತೆ, ಆ ರೀತಿ ಇರುತ್ತೆ ನೋಡಿ. ತರಕಾರಿನೂ ಸಹಿತ ಬೆಂದಾಗಿದೆ, ಈಗ ಆಫ್ ಬಾಯ್ಲ್ಡ್ ಆಗಿದೆ. ಈ ಟೈಮಲ್ಲಿ ನಾನು ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಮಸಾಲೆನ ನಾನು ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ತುಂಬಾ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮುಂಚೆನೇ ನಾವು ಇದಕ್ಕೆ ತರಕಾರಿ ಬೇಯೋದಕ್ಕೆ ನೀರು ಹಾಕ್ಕೊಂಡಿದ್ವಲ್ಲ, ಈಗ ಕನ್ಸಿಸ್ಟೆನ್ಸಿ ನೋಡಿ ನಾನು ಜಾರ್ನ ತೊಳ್ಕೊಂಡು ನೀರು ಹಾಕ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಅದಕ್ಕೆ ಆದರೆ ಸಾಕು. ಇದನ್ನು ಒಂದು 2 to 3 ಮಿನಿಟ್ಸು ಕುದಿಯೋಕ್ಕೆ ಬಿಡಬೇಕು. ನಂತರ ನಾನು ಲಿಡ್ನ ಕ್ಲೋಸ್ ಮಾಡಿ ಮಸಾಲೆಯೊಟ್ಟಿಗೆ ತರಕಾರಿ ಬೇಯೋದಕ್ಕೆ ಬಿಡ್ತೀನಿ ನೋಡಿ. ತರಕಾರಿ ಎಲ್ಲ ಬೆಂದಿದ್ದಾಗಿದೆ. ನಂತರ ಈಗ ನಾನು ಇದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ನೀರು ಹಾಕಬೇಕಾ ಇಲ್ಲ ಆ್ಯಡ್ ಮಾಡಬೇಕಾ ಬೇಡವಾ ಅಂತ ನೋಡ್ಕೋತೀನಿ. ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ. ಇದಕ್ಕೆ ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆನ ಹಾಕಿದ್ರೆ ಕರೆಕ್ಟಾಗುತ್ತೆ ನೋಡಿ. ಈಗ ನಾನು ಬೇಯಿಸ್ಕೊಂಡಿರುವಂತಹ ಬೇಳೆ, ಬೀನ್ಸ್ ಕಾಳು, ಟೊಮ್ಯಾಟೊ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸಾಂಬಾರು ಒಂದು ಸ್ವಲ್ಪ ಕುದಿ ಬಂದಾದ ನಂತರ, ತರಕಾರಿ ಎಲ್ಲ ಮಸಾಲೆಯೊಟ್ಟಿಗೆ ಬೆಂದಾದ ನಂತರ ಲಾಸ್ಟಲ್ಲಿ ಕೊನೆಯಲ್ಲಿ ನಾವು ಬೇಯಿಸ್ಕೊಂಡಿರುವಂತಹ ಬೇಳೆನ ಹಾಕ್ಕೋಬೇಕಾಗತ್ತೆ ನೋಡಿ. ಈಗ ಹದ ಕರೆಕ್ಟಾಗಿದೆ. ಇದು ನೀಟಾಗಿ ಕುದಿ ಬಂದು ಸಾಂಬಾರೆಲ್ಲ ಕುದ್ದಾದ ನಂತರ ಗಟ್ಟಿ ಆಗ್ತಾ ಹೋಗುತ್ತೆ ಸಾಂಬಾರು. ಈ ಹಾಗಲಕಾಯಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿ ಹಾಕಿದ್ರೆ ಬೆಣ್ಣೆ ಥರ ಕರ್ಗೋಗುತ್ತೆ. ಅದು ಅಲ್ಲದೆ ಈ ಹಾಗಲಕಾಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಅತಿ ಹೆಚ್ಚವಾಗಿ ಸಿಗುತ್ತೆ ಮಲೆನಾಡು ಸೈಡಲ್ಲೆಲ್ಲ. ಈಗ ಶಾಪ್ಗಳಲ್ಲೂ ಸಿಕ್ಕಿದ್ರೆ ಮಾತ್ರ ಖಂಡಿತ ಬಿಡಬೇಡಿ, ತೊಗೊಂಡು ಬಂದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ಪಲ್ಯಗಳನ್ನು ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಕರಿಗಳನ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಪಲ್ಯ ಮಾಡಿದಾಗ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸಾಂಬಾರು ಮಾಡಿದಾಗ ಅನ್ನದ ಜೊತೆ, ಮುದ್ದೆ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ. ಈಗ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ, ಹದ ಎಲ್ಲ ಕರೆಕ್ಟಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಒಂದ್ಸರಿ ನೋಡ್ಕೊಂಡು ಬಿಡಿ. ಈ ಟೈಮಲ್ಲಿ ನೋಡಿಕೊಂಡು ನಿಮಗೆ ಬೇಕಂದರೆ ಮತ್ತೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದಂದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಇದನ್ನು ಒಂದು 5 to 10 ಮಿನಿಟ್ಸ್ ಇದನ್ನು ನಾನು ಕುದಿಯೋದಕ್ಕೆ ಬಿಡ್ತೀನಿ ನೋಡಿ. ಬಿಸಿಯಾದಂತಹ ಹಾಗಲಕಾಯಿ ಸಾಂಬಾರು ರೆಡಿಯಾಗಿದೆ. ಮಧ್ಯಾಹ್ನದ ಲಂಚ್ಗೆ ನಾನು ಈ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬಿಸಿಯಾದ ಅನ್ನದ ಜೊತೆ ಬಿಸಿಯಾದಂತಹ ಹಾಗಲಕಾಯಿ ಸಾಂಬಾರು ರೆಡಿ ಇದೆ. ತುಂಬಾ ಚೆನ್ನಾಗಿರುತ್ತೆ. ಮನೆಯೆಲ್ಲ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಸಾಂಬಾರ್ದು. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಇಷ್ಟಪಡ್ತೀರಾ. ನಾನು ಮಾಡಿರುವಂತಹ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.